ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಇನ್ಫಾರ್ಮೇಷನ್ ಪ್ಲಸ್ ಕನ್ನಡಕ್ಕೆ ಸ್ವಾಗತ. ಮೊನ್ನೆ ಅಮಿತ್ ಶಾ ಅವರು ಪಿಒಕೆಯನ್ನು ಭಾರತಕ್ಕೆ ಸೇರಿಸುವ ವಿಚಾರ ಒಂದು ಹಿಂಟ್ ಕೊಟ್ಟಿದ್ರು. ಅದೇ ರೀತಿ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಸರ್ ಅವರು ಕೂಡ ಒಂದು ಹಿಂಟ್ ಕೊಟ್ಟಿದ್ರು. ಪಿಒಕೆ ಏನಾದರೂ ಭಾರತಕ್ಕೆ ಸೇರುತ್ತಾ ಅನ್ನೋದು. ಆದರೆ ಈಗ ಅಲ್ಲಿ ಪ್ರತಿಭಟನೆ ನಡೆಯುತ್ತಿದೆ. ಹಣದುಬ್ಬರ, ಬೆಲೆ ಏರಿಕೆ ಹಾಗೂ ಇತರ ವಿಷಯಗಳ ಕುರಿತು ಪ್ರತಿಭಟನೆ ನಡೆಯುತ್ತಿದೆ. ಪಿಒಕೆಯ ಮುಜಫ್ಫರಾಬಾದ್, ರಾವಲ್ಕೋಟ್ನಲ್ಲಿ ಸ್ಥಳೀಯರು ಮತ್ತು ಭದ್ರತೆ ಪಡೆಗಳ ನಡುವೆ ಘರ್ಷಣೆ ಉಂಟಾಗಿದೆ. ಈ ಘರ್ಷಣೆಯಿಂದಾಗಿ ಒಬ್ಬ ಪೊಲೀಸ್ ಪೇದೆನೂ ಹತನಾಗಿದ್ದಾನೆ. ಇಲ್ಲಿ ಪ್ರತಿಭಟನೆ ನಡುವೆಯೂ ಒಂದು ಅಚ್ಚರಿಯ ಸಂಗತಿ ಏನೆಂದರೆ, ಅಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಹಿಡಿದು ಪ್ರತಿಭಟನೆ ನಡೆಸಿದ್ರು. ಇದರ ಸಂಕೇತ ಏನೆಂದರೆ ಅವರು ಭಾರತಕ್ಕೆ ಸೇರಲು ಇಚ್ಛಿಸುತ್ತಿದ್ದಾರೆ ಅಂತ. ಈ ಹಣದುಬ್ಬರ ವಿರುದ್ಧ ಹವಾಯಿ ಆಕ್ಷನ್ ಕಮಿಟಿ ಮೇ 10ರಂದು ಪ್ರತಿಭಟನೆ ಪ್ರಾರಂಭಿಸಿದರು. ಈ ಪ್ರತಿಭಟನೆ ಈಗಲೂ ಮುಂದುವರೆದಿದೆ. ಇದೇ ವಿಚಾರವಾಗಿ ಅಲ್ಲಿನ ಜನರ ಮತ್ತು ಭದ್ರತೆ ಪಡೆಗಳ ನಡುವೆ ಘರ್ಷಣೆ ಉಂಟಾಗಿದೆ. ಅಲ್ಲಿ ಭದ್ರತೆ ಪಡೆಗಳ ಮೇಲೆ ಗನ್ಗಳಿಂದ ಹಾಗೂ ಕಲ್ಲು ತೂರಾಟ ಕೂಡ ನಡೆಸುತ್ತಿದ್ದಾರೆ. ಇದರಿಂದ ಪಾಕಿಸ್ತಾನ ಸರ್ಕಾರ ಕಂಗೆಟ್ಟೋಗಿದೆ. ಮತ್ತೊಂದು ಕಡೆ ಬಲೂಚಿಸ್ತಾನದಲ್ಲೂ ಕೂಡ ಪ್ರತಿಭಟನೆ ನಡೆಯುತ್ತಿದೆ. ಅವರು ಕೂಡ ಪ್ರತ್ಯೇಕ ರಾಷ್ಟ್ರದ ಕೂಗು ಕೂಡ ಕೇಳಿ ಬರ್ತಿದೆ. ಇದರಿಂದ ಪಾಕಿಸ್ತಾನ ಭಾರತದ ಮೇಲೆ ಬೊಟ್ಟು ಮಾಡ್ತಿದೆ. ಇದರ ಹಿಂದೆ ಭಾರತದ ಕೈವಾಡ ಇದೆ ಅಂತ ಪಾಕಿಸ್ತಾನ ಆರೋಪ ಮಾಡ್ತಿದೆ. ಪಾಕಿಸ್ತಾನದಲ್ಲಿ ಎಲ್ಲ ವಸ್ತುಗಳ ಬೆಲೆ ಏರಿಕೆಯಾಗಿ ಅಲ್ಲಿನ ಜನರು ಕಂಗೆಟ್ಟೋಗಿದ್ದಾರೆ. ಅಲ್ಲಿ ಪೆಟ್ರೋಲ್ಗೆ 250 ದಾಟಿದೆ ಹಾಗೂ ಉಳಿದ ವಸ್ತುಗಳ 200-300ಗಿಂತ ದಾಟಿದೆ. ದಿನಸಿ ವಸ್ತುಗಳ ಕಾಸ್ಟ್ಲಿ ಆಗಿದೆ. ಹೀಗಾಗಿ ಅಲ್ಲಿನ ಜನರು ಪ್ರತಿಭಟಿಸಿದ್ದಾರೆ ಹಾಗೂ ಅಲ್ಲಿ ಸರಿಯಾಗಿ ಕರೆಂಟು ಕೂಡ ಇಲ್ಲ. ಅಲ್ಲಿ ಇಂಟರ್ನೆಟ್ ಸೇವೆ ಕೂಡ ಬಂದ್ ಮಾಡಿದ್ದಾರೆ. ಈ ಸುಳ್ಳು ಸುದ್ದಿಯಿಂದಾಗಿ ಅಥವಾ ಇನ್ನಿತರ ವಿಚಾರಗಳಿಂದಾಗಿ ಅಲ್ಲಿ ಇನ್ನೂ ಹೆಚ್ಚು ಗಲಾಟೆ ಸಂಭವಿಸುವ ಸಾಧ್ಯತೆ ಇದೆ. ಹಾಗಾಗಿ ಅಲ್ಲಿ ಇಂಟರ್ನೆಟ್ ಸೇವೆ ಕೂಡ ಬಂದ್ ಮಾಡಿದ್ದಾರೆ. ಪಾಕಿಸ್ತಾನದ ಅಧ್ಯಕ್ಷ ಇದರ ಬಗ್ಗೆ ಚರ್ಚಿಸಲು ತುರ್ತು ಸಭೆ ಕರೆದಿದ್ದಾರೆ ಹಾಗೂ 2,000ಕ್ಕೂ ಹೆಚ್ಚಿನದು ಅನುದಾನ ನೀಡಲು ಪಾಕಿಸ್ತಾನ ಅಧ್ಯಕ್ಷ ಇದರ ಬಗ್ಗೆ ಚರ್ಚೆ ನಡೆಸಲು ತುರ್ತು ಸಭೆ ಕರೆದಿದ್ದಾರೆ. ಅವರು 2,000 ಕೋಟಿ ಅನುದಾನ ಕೊಡ್ತೇನಂತ ಹೇಳಿಕೆ ನೀಡಿದ್ದಾರೆ. ಅಲ್ಲೆಲ್ಲ ಭ್ರಷ್ಟರೇ ತುಂಬಿದ ರಾಷ್ಟ್ರ ಹಾಗೂ ಭಯೋತ್ಪಾದಕರೇ ತುಂಬಿದ ರಾಷ್ಟ್ರ. ಈ ಕಡೆ ಬಲೂಚಿಸ್ತಾನ ಜನರು ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ. ಆ ಕಡೆಯಿಂದ ಸಿಂಧ್ ಪ್ರಾಂತ್ಯದ ಜನರು ಅವರು ಕೂಡ ಪ್ರತ್ಯೇಕ ರಾಷ್ಟ್ರದ ಕಡೆ ಹೋರಾಟ ಮಾಡುತ್ತಿದ್ದಾರೆ. ಈ ಕಡೆ ಪಿಒಕೆ ಅವರು ಪ್ರತಿಭಟನೆ ಮಾಡಿ ಭಾರತದ ತ್ರಿವರ್ಣ ಧ್ವಜ ತೋರಿಸಿ ಭಾರತದ ಕಡೆ ಸೇರಲು ಬಯಸುತ್ತಿದ್ದಾರೆ. ಇದರಿಂದ ಪಾಕಿಸ್ತಾನ ಕಂಗೆಟ್ಟೋಗಿ ದಿಕ್ಕೆ ತೋಚದಂತಾಗಿದೆ.